ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಇವಾಗ ಎಲ್ಲ ಕಡೆ ಮತ್ತೆ ವೈರಸ್ ಬಂದಿದೆ ಅಂತ ಎಲ್ಲ ಕಡೆ ನ್ಯೂಸ್ ಬರ್ತಾ ಇದೆ ಅಲ್ವಾ. ಸೊ ಎಲ್ಲರಿಗೂ ಇವಾಗ ಮತ್ತೆ ಸ್ವಲ್ಪ ಭಯ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಹೊರಗಡೆ ಹೋಗೋಕ್ಕೂ ಭಯ ಆಗ್ತಾ ಇದೆ. ಮತ್ತು ಇಲ್ಲಿ ನಮಗೆ ಅದೇ ಥರ ಏನಾದರೂ ಆಗುತ್ತೆ, ಮತ್ತು ವೈರಸ್ ಅಟ್ಯಾಕ್ ಆಗುತ್ತೆ ಅಂತ ಎಲ್ಲ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಅಲ್ವಾ. ಸೊ ನಾನು ಇವತ್ತು ನಿಮಗೆ ಮನೆಯಲ್ಲೇ ಸುಲಭವಾಗಿ ಪ್ರಿಕಾಷನ್ಸ್ಗಳನ್ನು ತಗೊಳ್ಬೋದು. ಈ ಥರ ವೈರಸ್ ಬಂದಿದೆ ಅಂತ ನ್ಯೂಸ್ ಬಂದರೆ ನಮಗೆ ಸ್ವಲ್ಪ ಗಾಬರಿ ಆಗುತ್ತೆ ಅಂತಲೇ ಹೇಳ್ಬೋದು. ವೀಕ್ ಇರೋರಿಗಂತೂ ತುಂಬಾ ಭಯ ಆಗುತ್ತೆ. ಸ್ಟ್ರಾಂಗ್ ಇರೋರಾದರೆ ಏನೋ ಹೋಗಲಿ, ಏನೋ ವೈರಸ್ಗಳು ಬರ್ತವೆ ಅದ್ರ ಪಾಡಿಗೆ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಬಟ್ ತುಂಬ ಹೆದರಿಕೆ ಆಗುತ್ತೆ ಅಲ್ವಾ. ಏನಾದರೂ ಒಂದು ಸ್ವಲ್ಪ ಇನ್ಫೆಕ್ಷನ್ ಆದರೆ ಅದೇ ನಮಗೆ ಆ ವೈರಸ್ ಏನೋ ಅಟ್ಯಾಕ್ ಆಗಿದೆ ಅನ್ನೋಷ್ಟು ತುಂಬ ಭಯ ಆಗುತ್ತೆ. ಸಣ್ಣ ಮಗುಗೂ ಕೂಡ ಏನೋ ವೈರಸ್ ಅಟ್ಯಾಕ್ ಆಗಿದೆ ಅಂತೆಲ್ಲ ನ್ಯೂಸ್ ಬರ್ತಾ ಇತ್ತಲ್ವ. ಮಕ್ಕಳಿರೋ ಮನೆಯಲ್ಲೆಲ್ಲ ತುಂಬ ಭಯ ಆಗೇ ಆಗುತ್ತೆ. ಈ ಥರ ಇರುವಾಗ ನಾವು ಮನೆಯಲ್ಲೇ ಕೆಲವು ಪ್ರಿಕಾಷನ್ಸ್ಗಳನ್ನು ತಗೊಳ್ಬೇಕಾಗತ್ತೆ. ಭಯ ಪಡೋ ಅಗತ್ಯ ಅಂತೂ ಇಲ್ಲ. ಆ ಪ್ರಿಕಾಷನ್ಸ್ಗಳು ಏನು, ಫುಡ್ಡಲ್ಲೂ ಕೆಲವು ನಾವು ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ. ಅದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಮ್ಯುನಿಟಿ ಪವರ್ನ ನಾವು ಜಾಸ್ತಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ನೆಕ್ಸ್ಟ್ ನಾನು ಅದೇ ವಿಡಿಯೋನ ಮಾಡ್ತೀನಿ. ಫಸ್ಟ್ ಇವಾಗ ನಾವು ಇಂಪಾರ್ಟೆಂಟಾಗಿ ನಾವು ಫುಡ್ ಅಲ್ಲದೇ ಬೇರೆ ಏನು ಪ್ರಿಕಾಷನ್ಸ್ ತಗೋಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ, ನೀವು ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋಸ್ಗಳನ್ನ ನೋಡಿ. ಈ ಥರ ವೈರಸ್ಗಳೆಲ್ಲ ಬಂದವಾಗ ಮುಖ್ಯವಾಗಿ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರಬೇಕಾಗತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇತ್ತು ಅಂತ ಅಂದರೆ ಯಾವುದೇ ವೈರಸ್ಗಳು ಕೂಡ ನಮಗೆ ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಯಾವ ಥರ ಫುಡ್ಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ವೈರಸ್ ಬಂದಿದೆ ಅಂತ ಅಲ್ಲ, ನಮ್ಮ ನಾರ್ಮಲ್ ಲೈಫಿಗೆ ನಾವು ಕೂಡ ಇದನ್ನು ಅಳವಡಿಸ್ಕೊಂಡ್ರೆ ನಮಗೆ ಏನೂ ಎಫೆಕ್ಟ್ ಇಲ್ಲ, ನಮಗೆ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ ಇದು. 3 ಪರಿಹಾರಗಳು ಏನು ಅಂತ ಇವಾಗ ನೋಡೋಣ. ಮೊದಲನೇದಾಗಿ ನೀರನ್ನು ನಾವು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪೌಡರನ್ನು ಹಾಕಿಬಿಟ್ಟು ಸ್ಟೀಮನ್ನು ತೆಗೆದುಕೊಳ್ಬೇಕು. ಅಂದರೆ ನೆಗಡಿ ಆದಾಗ ನಾವು ತೆಗೆದುಕೊಳ್ತೀವಲ್ಲ ಅದೇಯ. ಈ ಥರ ಮಾಡೋದ್ರಿಂದ ನಮಗೆ ಯಾವುದೇ ಇನ್ಫೆಕ್ಷನ್ಸ್ಗಳು ಆಗೋದಿಲ್ಲ. ಹಾಗೆ ತುಂಬ ರಿಲೀಫ್ ಅಂತ ಅನ್ಸುತ್ತೆ. ತಲೆನೋವು, ಸೈನಸೈಟಿಸು ಈ ಥರ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ನಮಗೆ ತುಂಬಾನೇ ಬೇಗ ಗುಣ ಆಗುತ್ತೆ. ವಾರಕ್ಕೆ ಒಮ್ಮೆಯಾದರೂ ಈ ಥರ ಸ್ಟೀಮ್ ತಗೊಳ್ಳಿ. ಹಾಗೆ ಸ್ಟೀಮರ್ ಕೂಡ ಬರುತ್ತೆ, ಮಾರ್ಕೆಟ್ಗಳಲ್ಲಿ ಸಿಗತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಈ ಥರ ಸ್ಟೀಮ್ ತಗೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಅಲರ್ಜಿ ಸಮಸ್ಯೆಗಳು, ಮೂಗು ಕಟ್ಟುವುದು ಹಾಗೆ ತಲೆನೋವು ಕೂಡ ಕಡಿಮೆ ಆಗುತ್ತೆ. ಒಂದು 5 ನಿಮಿಷನಾದರೂ ನೀವು ಮುಖದ ಎಲ್ಲ ಭಾಗಗಳಿಗೂ ಚೆನ್ನಾಗಿ ಹಬೆಯನ್ನು ತೆಗೆದುಕೊಳ್ಬೇಕು. ಈಗ ಸೆಕೆಂಡ್ ಒನ್, ಸಾಲ್ಟ್ ವಾಟರ್ನ ಗಾರ್ಗಲ್ ಮಾಡ್ಕೊಳ್ಳೋದು. 1 ಲೋಟ ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಬಾಯಿ ಮುಕ್ಕಳಿಸ್ಬೇಕು. ಗಂಟಲಿಗೆ ತಾಗುವ ಹಾಗೆ ನೀವು ಅದನ್ನ ಗಾರ್ಗಲ್ ಮಾಡಬೇಕಾಗತ್ತೆ. ಈ ತರ ದಿನಕ್ಕೆ 2 ಬಾರಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಗಂಟಲಲ್ಲಿ ಯಾವುದೇ ಇನ್ಫೆಕ್ಷನ್ಸ್ ಇದ್ರೂ ಕೂಡ ಬೇಗ ವಾಸಿಯಾಗುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಇವಾಗ್ಲಿಂದನೇ ನೀವು ಗಾರ್ಗಲ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿಸಿ. ನೆಕ್ಸ್ಟ್ 3ನೇ ಪರಿಹಾರ ಅಂತ ಅಂದ್ರೆ ಬಿಸಿ ನೀರನ್ನ ಕುಡಿಯೋದು. ನೀವು ಡೈಲಿ 1 ಲೋಟ ಬಿಸಿ ನೀರನ್ನ ಕುಡಿಯೋಕೆ ಟ್ರೈ ಮಾಡಿ. ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಬಿಸಿ ನೀರನ್ನ ಕುಡಿಯೋದ್ರಿಂದ ನಮ್ಮ ದೇಹ ಆದಷ್ಟು ಬೆಚ್ಚಗಿರುತ್ತೆ. ಹಾಗೆ ಯಾವುದೇ ವೈರಸ್ಗಳು ನಮ್ಮ ದೇಹಕ್ಕೆ ಹೋಗದಂತೆ ತಡೆಗಟ್ಟುತ್ತೆ ಇದು. ನೋಡಿದ್ರಲ್ವಾ, ಈ 3 ಪ್ರಿಕಾಷನ್ಸ್ಗಳನ್ನ ತಗೊಂಡ್ರೆ ಯಾವುದೇ ಭಯ ಪಡೋ ಅಗತ್ಯ ಇರೋಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.